ನಮಸ್ಕಾರ ವೀಕ್ಷಕರೇ, ಲಕ್ಷ್ಮೀದೇವಿ ಅಡುಗೆ ಚಾನಲ್ಗೆ ಸ್ವಾಗತ. ಇಂದು ಚಿಕನ್ ಕೋಕೋನಟ್ ಗ್ರೇವಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಅರ್ಧ ಕೆಜಿ, 2 ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, 6 ಹಸಿಮೆಣಸಿನಕಾಯಿ, 3 ಸ್ಪೂನ್ ಗೋಡಂಬಿ, 3 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ, 3 ಸ್ಪೂನ್ ಕಾಶ್ಮೀರ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಅರ್ಧ ಕಪ್, ಕಾಯಿ ತುರಿ ಮುಕ್ಕಾಲು ಕಪ್, 2 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ನಿಂಬೆಹಣ್ಣೆ ರಸ, 1 ಸ್ಪೂನ್ ಗಸಗಸೆ, 3 ಸ್ಪೂನ್ ಬೆಣ್ಣೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಚಿಕನ್ನು, ಉಪ್ಪು, ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚಿಕನ್ನ ಚೆನ್ನಾಗಿ ವಾಶ್ ಮಾಡಿರಬೇಕು. ಸ್ವಲ್ಪನೂ ನೀರಿರಬಾರ್ದು. ನೀರೆಲ್ಲ ಫುಲ್ಲು ತೆಗೆದುಬಿಟ್ಟು ಬರೀ ಚಿಕನ್ ಮಾತ್ರ ಹಾಕೋಬೇಕು. ನೀರೇನಾರು ಸೇರಿಸಿದ್ರೆ ಚಿಕನ್ನು ಸ್ಮೆಲ್ ಬಂದ್ಬಿಡುತ್ತೆ, ಅಷ್ಟು ರುಚಿ ಇರಲ್ಲ ನಿಮಗೆ. ನೀರನ್ನ ಫುಲ್ಲು ತೆಗೆದುಬಿಡಬೇಕು. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಇದೇ ಚಿಕನ್ಗೆ ಬೆಣ್ಣೆ 1 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ಬೆಣ್ಣೆ ಹಾಕೊಳ್ಳೋದ್ರಿಂದ ಚಿಕನು ತುಂಬ ಸಾಫ್ಟ್ ಬರುತ್ತೆ, ಅದಕ್ಕೋಸ್ಕರ ಬೆಣ್ಣೆ ಹಾಕೊಳ್ತಾ ಇದ್ದೀನಿ. ಕಾಶ್ಮೀರ್ ಚಿಲ್ಲಿ ಪೌಡ್ರು 3 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಸಿಕ್ಕಲಿಲ್ಲ ಅಂದರೆ ನಾರ್ಮಲ್ ಚಿಲ್ಲಿ ಪೌಡ್ರೇ ಹಾಕೋದು, ಏನು ತೊಂದರೆ ಇಲ್ಲ. ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಕಾಣುತ್ತೆ. ನೀವು ನಾರ್ಮಲ್ ಚಿಲ್ಲಿ ಪೌಡ್ರ್ ಹಾಕಿದ್ರೆ 2 ಸ್ಪೂನ್ ಸಾಕು. ನಾನು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ 3 ಸ್ಪೂನ್ ಹಾಕೊಂಡಿದ್ದೀನಿ. ಧನಿಯಾ ಪುಡಿ 3 ಸ್ಪೂನು, ಗರಂ ಮಸಾಲ 1 ಸ್ಪೂನು. ಈ ಗರಂ ಮಸಾಲನ ಮನೇಲೇ ಮಾಡ್ಕೊಂಡಿರೋದು, ಹೊರಗಡೆಯಿಂದ ತಂದಿರೋದಲ್ಲ. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಇವೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ 1 ಸ್ಪೂನು. ಇನ್ನೂ 1 ಸ್ಪೂನ್ ಆಮೇಲೆ ಹಾಕ್ಕೊಳ್ಳೋಣ, ಎಲ್ಲ ಹಾಕ್ಬಿಡ್ಬೇಡಿ ಇವಾಗಲೇ. 1 ಸ್ಪೂನ್ ಮಾತ್ರ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊಳ್ಳಿ. ಇದಕ್ಕೆ ನೀರನ್ನ ಸೇರಿಸ್ಬೇಡ್ರಿ, ಬರೀ ಎಣ್ಣೆ ಹಾಕಿ ಕಲಿಸ್ಬೇಕು. ನೀರನ್ನ ಸ್ವಲ್ಪನೂ ಹಾಕಬೇಡಿ. ಏನಾರ ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಆಯಿಲೇ ಹಾಕ್ಕೊಳ್ಳಿ, ನೀರನ್ನು ಮಾತ್ರ ಹಾಕಬೇಡಿ. ಆಯಿಲಲ್ಲಿ ಬೆಣ್ಣೆ, ನಿಂಬೆ ರಸ ಎಲ್ಲದರಿಂದ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ತುಂಬ ಸಾಫ್ಟ್ ಆಗುತ್ತೆ, ಬೇಗನೆ ಬೇಯುತ್ತೆ. ಇದನ್ನೇನು ನಾವು ಕುಕ್ಕರಲ್ಲಿ ಹಾಕಿ ವಿಸಲ್ ಬರ್ಸೋ ಅವಶ್ಯಕತೆ ಏನಿಲ್ಲ, ಹಾಗೇ ಬೇಯುತ್ತೆ. ಇವಾಗ ಕಾಯಿ ತುರಿಗೆ ಗಸಗಸೆ, ಗೋಡಂಬಿ ಹಾಕಿ ರುಬ್ಕೊಳ್ತೀನಿ. ನುಣ್ಣಗೆ ರುಬ್ಬಬೇಕು ಇದನ್ನು, ಸ್ವಲ್ಪನೂ ತರಿ ತರಿ ಇರಬಾರ್ದು. ನಿಮಗೆ ಗಸಗಸೆ ಬದಲು ಕಾಯಿ ತುರಿ ಬದಲು ಕೊಬ್ಬರಿ ತುರಿನೇ ಹಾಕ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಹಾಕಿ. ನಾನಿಲ್ಲಿ ಕಾಯಿ ತುರಿ ಸೇರಿಸ್ತಾ ಇದ್ದೀನಿ. ಇವಾಗ ಕುಕ್ಕರಿಗೆ ಎಣ್ಣೆ, 2 ಸ್ಪೂನ್ ಬೆಣ್ಣೆ, 2 ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಬಿಸಿ ಬಿಸಿ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕಿ ಹಾಗೆ ಸುಮ್ಮನೆ ಫ್ರೈ ಮಾಡಿ. ಜಾಸ್ತಿ ಏನು ರೋಸ್ಟ್ ಆಗೋದೇನು ಬೇಡ, ಸುಮ್ಮನೆ ಹಾಗೆ ಫ್ರೈ ಮಾಡಿ, ಸ್ವಲ್ಪ ಹಸಿ ವಾಸನೆ ಹೋಗೋದು ಸಾಕು. ಜಾಸ್ತಿ ಫ್ರೈ ಮಾಡಿದ್ರೆ ಒಂಥರ ಆಗೋಗುತ್ತೆ, ಚೆನ್ನಾಗಿರಲ್ಲ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿನೂ ಅಷ್ಟೇ, ಏನು ಫ್ರೈ ಮಾಡೋದೇನು ಬೇಡ, ಈರುಳ್ಳಿ ಜೊತೆನೇ ಫ್ರೈ ಆಗುತ್ತೆ. ಚೆನ್ನಾಗಿ ಬೇಯಲಿ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರೋ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಫುಲ್ಲು ಬರೀ ಎಣ್ಣೆಲೇ ಕಲಸಿ, ನೀರು ಮಾತ್ರ ಹಾಕಬೇಡಿ. ನೀರು ಹಾಕಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಕಾಶ್ಮೀರ್ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ಕಲರು ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂಚೂರು ಫ್ರೈ ಆದಮೇಲೆ ಮಿಕ್ಕಿದ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಳ್ಳಿ. ಹಾಕೊಂಡು ಅದನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಬೇಡ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿನೇ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ನಿಮ್ಗೇನಾದ್ರೂ ಹಾಗೆ ಬಾಯಿಗೆ ಬೆಳ್ಳುಳ್ಳಿ ಶುಂಠಿ ಸಿಕ್ಕಬೇಕು ಅಂದರೆ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕ್ಬೋದು. ನಾನಿಲ್ಲ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೇನೆ ನೀರು ಸಹ ಹಾಕಿದ್ದೀನಿ. ನೀರು ಹಾಕಿ ಚೆನ್ನಾಗಿ ಬೇಯಲಿ. ನೀರು ನಿಮ್ಗೇನಾದ್ರು ಕಮ್ಮಿ ಅನಿಸಿದ್ರೆ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ಹಾಕಿದ್ದೀನಿ. ನಿಮಗೆಲ್ಲ ಇನ್ನೂ ಸ್ವಲ್ಪ ಬೇಕು, ಅದು ತಳ ಹಿಡಿತೈತೆ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಚೆನ್ನಾಗಿ ಫ್ರೈ ಆಗಬೇಕು. ಇದು ನಿಮ್ಗೆ ಹೆಂಗೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಈ ಚಿಕನ್ ಮೇಲೆ ಎಣ್ಣೆ ಹಾಗೆ ತೇಲುತ್ತೆ, ಆವಾಗ ಇದು ಮಸಾಲೆ ಎಲ್ಲ ಬೆಂದಿದೆ, ಎಣ್ಣೆ ಬಿಟ್ಕೊಡ್ತಾ ಇದೆ, ಹೀಗಿದ್ರೆ ಇದು ಫ್ರೈ ಆಗಿದೆ ಅಂತ ಅರ್ಥ. ಇದನ್ನ ನೋಡ್ಕೊಳ್ಳಿ. ಇವಾಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಕಾಯಿ, ಗೋಡಂಬಿ, ಗಸಗಸೆ ನುಣ್ಣಗೆ ರುಬ್ಬಿದ್ದೀವಿ, ಇದನ್ನು ಅಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ತೀವಿ.
ಈಗ ಇನ್ನೂ ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಬೇಕು. ರುಬ್ಬಿರೋ ಜಾರಲ್ಲೇ ತೊಳೆದ್ಬಿಟ್ಟು ಮತ್ತೆ ಅದೇ ನೀರು ಹಾಕೋಣ, ವೇಸ್ಟ್ ಮಾಡೋದು ಬೇಡ. ಅದೇ ನೀರನ್ನ ಇದಕ್ಕೆ ಸೇರ್ಸೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ರುಬ್ಬಿರೋದು, ಚಿಕನ್ನು, ಈ ಮಸಾಲೆಗಳು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸಿ ಎಲ್ಲ ಮಾಂಸದ ಪೀಸ್ಗಳಿಗೂ ಚಿಕನ್ನುಗೂ ಈ ಮಸಾಲೆ ಎಲ್ಲ ಸೇರಿಸ್ಬೇಕು, ಬೆರಿಬೇಕು, ಎಲ್ಲ ಅಬ್ಸರ್ವ್ ಮಾಡಬೇಕು ಚಿಕನ್ನು. ಆವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ತೊಳೆದಿರೋ ನೀರನ್ನೂ ಹಾಕ್ತಾ ಇದ್ದೀನಿ 1 ಕಪ್. ಬೇಕು ಅಂದರೆ ನಿಮಗೆ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಬೋದು. ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರು ಹಾಕೊಳ್ಳಿ, ಇಲ್ಲ ನಮ್ಗೆ ಸ್ವಲ್ಪ ತೆಳು ಇರಲಿ ಅಂದರೆ ಇನ್ನೊಂದು ಕಪ್ ನೀರು ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಇವಾಗ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆವಾಗಲೇ ಮ್ಯಾರಿನೇಟಿಗೆ ಮಾತ್ರ ಹಾಕಿದ್ದು, ಇವಾಗ ಮಸಾಲೆಗಳಿಗೆಲ್ಲ ಹಿಡಿಲಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇವಾಗ ಚಿಕನ್ ಬೆಂದಿದೆ, ಹಾಗೆ ಪಾತ್ರೆಯಲ್ಲೇ ಮಾಡ್ಕೊಡ್ಬೋದು, ಕುಕ್ಕರಲ್ಲಿ ಏನು ವಿಸಲ್ ಬರ್ಸೋಂಥದ್ದು ಏನಿಲ್ಲ. ಇಷ್ಟು ಥಿಕ್ನೆಸ್ ಇದ್ರೆ ಸಾಕು, ಚಪಾತಿ, ಪೂರಿ, ದೋಸೆ, ಮುದ್ದೆ, ಅನ್ನ ಎಲ್ಲದರಲ್ಲೂ ತಿನ್ಬೋದು. ಬ್ಯಾಚುಲರ್ಗೆಲ್ಲರೂ ತಿನ್ಬೋದು. ಇವಾಗ ಚಿಕನ್ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.